250 ವೆರೈಟಿ ಎಲ್ಲ ಥರದ ಫ್ರೂಟುಗಳು ನಮ್ಮ ಹತ್ರ ಇಲ್ಲಿ ಸಿಗುತ್ತೆ. ಆಪಲ್ ಗಿಡ ಇದು ಈಗ ಫ್ಲವರಿಂಗ್ ಆಗಿದೆ ನೋಡಿ, ಇದೆಲ್ಲ ಸೆಟ್ ಆಗಿದ್ದವು. ಬಹಳ ಕಡಿಮೆ ರೇಟಲ್ಲಿ ನಾವು ಗಿಡ ಕೊಡ್ತೀವಿ. 160 ರೂಪಾಯಿ ನಮ್ಮ ಹತ್ರ ಗಿಡ. ಎಲ್ಲ ಫ್ರೂಟು ಹೋಗ್ತಾ ಇದೆ. ಅದರಲ್ಲಿ ಜಾಸ್ತಿ ಹೋಗ್ತಾ ಇರೋದಂದ್ರೆ ವಿಯೆಟ್ನಾಂ ಸೂಪರ್ ಅಲ್ಲಿ ಹಲಸಿನ ಹಣ್ಣು. ತೆಂಗಿನಕಾಯಲ್ಲಿ ನನ್ನ ಹತ್ರ 8 ವೆರೈಟಿ ಇದೆ. ನಿಮಗೆ ಫಾಸ್ಟ್ ಮೂಮೆಂಟ್ ಇರೋದು ರಾಮಗಂಗಾ ಕಿಂಗ್ ಕಾಂಗ್ ಅಂತ. ಇದು ಬಹಳ ಸ್ವೀಟ್ ಇದೆ, ರೌಂಡ್ ಫ್ರೂಟ್ ಇದೆ, ತುಂಬ ಚೆನ್ನಾಗಿರ್ತದೆ ಇದು. ನಿಮಗೆ 100% ಗಿಡ ಆಗೋ ಗಿಡನ ನಾವು ಕೊಡ್ತೀವಿ ಇಲ್ಲಿ. ದಿಲ್ಖುಷ್ ಅಂತ ನೀವು ಇಂಟರ್ನೆಟಲ್ಲಿ ಚೆಕ್ ಮಾಡ್ಬೋದು. ದಿಲ್ಖುಷ್ ಅಂತ ಈ ಗಿಡ ಇದು ಮಾವಿನಕಾಯ್ದು ನೋಡಿ. ಇದು ನಿಮಗೆ 300 ಗ್ರಾಮ್ದಂಗೆ ಒಂದು ಸಪೋಟ ಬರ್ತದೆ ನೋಡಿ. ಇದು ಕಾಯಿ ಬಂದಿದೆ ನೋಡಿ ಗಿಡದಲ್ಲೇ. ಮೆಕೆಡೋಮಿಯನ್ನು ತುಂಬ ಜನ ತಗೊಂಡು ಹೋಗ್ತಾ ಇದ್ದಾರೆ, ಹಾಕ್ತಾ ಇದ್ದಾರೆ. ಮತ್ತು ಸ್ವಲ್ಪ ಎಲ್ಲ ಆನ್ಲೈನಲ್ಲೆಲ್ಲ ಬೆಳೆದವರೆಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಡ್ರೈ ಏರಿಯಾದಲ್ಲಿ ಮಾಡ್ಕೊಂಡ್ರೆ ಬಹಳ ಒಳ್ಳೆಯದು ಸರ್. ನಮ್ಮ ಹತ್ರ 1 ಫೀಟಿಂದ ಹಿಡಿದು 10 to 15 ಫೀಟ್ ತನಕನೂ ಗಿಡಗಳು ಸಿಗುತ್ತೆ ಎಲ್ಲ ಫ್ರೂಟ್ಸು. ಬಟರ್ ಫ್ರೂಟಲ್ಲಿ ಇದು ಬೂತ್ 7 ಅಂತ ಹೇಳ್ಬಿಟ್ಟು ಇದು ದೊಡ್ಡ ಗಿಡ. ಇದು ಬೂತ್ 7 ಬಂದು ನಿಮಗೆ ವಿಯೆಟ್ನಾಂ ವೆರೈಟಿ. ಇದು ನಿಮಗೆ ಕಂಪ್ಲೀಟ್ ಆಗಿ ಫೆಬ್ರವರಿಯಲ್ಲಿ ಹಣ್ಣು ಬರ್ತದೆ, ಕಂಪ್ಲೀಟ್ ಹಣ್ಣು. ಮತ್ತು ಈ ಕಡೆ ಎಲ್ಲ ಆಪಲ್ ಗಿಡ ಇದೆ, ಪೀಚ್ ಇದೆ, ಪ್ಲಮ್ ಇದೆ. ಸರ್ ನಮ್ಮ ಹೆಸರು ಮೊಹಮ್ಮದ್ ಆದಿಲ್ ಅಂತ. ಇದು ಬೆಂಗಳೂರು ನರ್ಸರಿ, ದೇವನಹಳ್ಳಿ ತಾಲೂಕಲ್ಲಿ ನಮ್ಮದು ನರ್ಸರಿ ಇದೆ. ಇಲ್ಲಿ ನಮ್ಮ ಹತ್ರ 200-250 ವೆರೈಟಿ ಎಲ್ಲ ಥರದ ಫ್ರೂಟುಗಳು ನಮ್ಮ ಹತ್ರ ಇಲ್ಲಿ ಸಿಗುತ್ತೆ. ಯಾರು ಬೇಕಾದ್ರೆ ಬನ್ನಿ ಸರ್, ಎಲ್ಲ ತೋರಿಸ್ಕೊಡ್ತೀನಿ. ಇದೆಲ್ಲ ಬಂದು ನಾನು ಕಾಶ್ಮೀರಿಗೆ ಹೋಗಿದ್ದೆ ಸರ್ 23ರಲ್ಲಿ. ಕಾಶ್ಮೀರಿಗೆ ಹೋಗಿಬಿಟ್ಟು ಇಲ್ಲಿ ನಾನು ಟ್ರೈನಿಂಗ್ ತೊಗೊಂಡೆ ಆಪಲ್ ಬಗ್ಗೆ. ಮತ್ತು ಅಲ್ಲಿ MOU ಮಾಡಿಕೊಂಡು ಮತ್ತು ಟ್ರೈನಿಂಗ್ ತೊಗೊಂಡೆಲ್ಲ ಅಲ್ಲಿಂದ ಬಂದಿದ್ದೀನಿ. ನಮ್ಮದು ಲೈಸೆನ್ಸ್ ಎಲ್ಲ ನಾವು ಮಾಡ್ಕೊಂಡು ಬಂದಿದ್ವಿ. ಇದು ಆಪಲ್ ಗಿಡಗಳಿಗೆ ಯಾರಿಗಾನ ಬೇಕಂದರೆ ಅವ್ರಿಗೆ ಎಲ್ಲ ಥರದ್ದು ನಾವು ಅವ್ರಿಗೆ ಸಲಹೆ ಕೊಟ್ಟು ಅವ್ರಿಗೆ ಫ್ರೂಟ್ ಬರೋಂಗೆ ಇಲ್ಲಿ ಆ ಥರ ಗಿಡಗಳು ನಾವು ಇಲ್ಲಿ ಪರಿಚಯ ಕೊಡ್ತೀವಿ ಅವ್ರಿಗೆ. ಇವ್ರಿಗೆ ನಾವು ಡಿಸೆಂಬರ್ಗಿಂತ ಮುಂಚೆ ನಮಗೆ ಬುಕ್ ಮಾಡೋರಿಗೆ ನಾವು ಬಹಳ ಕಡಿಮೆ ರೇಟಲ್ಲಿ ನಾವು ಗಿಡ ಕೊಡ್ತೀವಿ. 160 ರೂಪಾಯಿ ನಮ್ಮ ಹತ್ರ ಗಿಡ. ಅಡ್ವಾನ್ಸಲ್ಲಿ ಬುಕ್ ಮಾಡಿದ್ರೆ ನಾವು ಅದ್ರ ಬಗ್ಗೆ ನಾವು ಎಲ್ಲ ಡೀಟೇಲ್ಸು ನಾವು ಅದ್ರ ಬಗ್ಗೆ ನಾವು ಹೇಳ್ಕೊಡ್ತೀವಿ ಅವ್ರಿಗೆ. ಆಪಲಲ್ಲಿ ಎಷ್ಟು ವೆರೈಟಿ ಗಿಡಗಳು? ಆಪಲಲ್ಲಿ ಸರ್ ಇಲ್ಲಿ ಬರೋದು 3 ವೆರೈಟಿ. HRMN, ಆನಾ, ಡಾರ್ಸೆಟ್ಗಳು, ಇದು 3 ಬರೋದು. ಯಾವುದಾದ್ರೂ 2 ವೆರೈಟಿನೂ ಹಾಕ್ಕೋಬೋದು, ತೊಂದರೆ ಇಲ್ಲ ಇದರಲ್ಲಿ. ಇಲ್ಲಿ ಕ್ಯಾಶೋನೆಟ್ ಇದೆ, ಈ ಕಡೆ ನಮ್ಮ ಹತ್ರ ಕ್ಯಾಶೋನೆಟ್ ಇದೆ. ಇಲ್ಲಿ ಚಕೋತ ಗಿಡ ಇದೆ, ಮತ್ತು ಲಕ್ಷ್ಮಣ್ ಫಲ ಇದೆ ಇಲ್ಲಿ. ಮತ್ತು ಇದು ಒಂದು ಕಾಲಿಪತಿ ಸಪೋಟ ಇದೆ, ಮತ್ತು ಕ್ರಿಕೆಟ್ ಬಾಲ್ ಸಪೋಟ ಇದೆ. ಇಲ್ಲಿ ನೆಲ್ಲಿಕಾಯಿ ಇದೆ, ಗೂಸ್ಬರಿ. ಅದ್ರ ಹಿಂದೆ ನೇರಳೆ ಹಣ್ಣು ಇದೆ, ಬಾಡೋಲಿ ಅಂತ ಹೇಳ್ಬಿಟ್ಟು. ಇದು ತೆಂಗಿನಕಾಯಲ್ಲಿ ಇದು ಗಂಗಾಬಂಡ ಅಂತ ಹೇಳ್ಬಿಟ್ಟು ಇದು ಈ ಗಿಡ ಇದೆ 50 kg ಬ್ಯಾಗಲ್ಲಿ. ಹಿಂಗೆ ಇದು ಮಾವಿನಕಾಯಲ್ಲಿ ಬೈಗನ್ಪಲ್ಲಿ ಮಾವಿನಕಾಯಿ ಇದೆ. ಇದೇ ಥರ ಮಿಯಾಜಾಕಿ ಮಾವಿನ ಹಣ್ಣು ಇದೆ. ಮತ್ತು ಅಲ್ಲಿ ಗೆರ್ಬೇಜ ಇದೆ, ಆಮ್ಲ ಇದೆ, ಮತ್ತು ಡೆಂಗ್ ಸೂರ್ಯ ಜಾಕ್ ಫ್ರೂಟ್ ಇದೆ. ಹಲಸಿನಲ್ಲಿ ನಮ್ಮ ಹತ್ರ 15 ವೆರೈಟಿ ಹಲಸಿನ ಹಣ್ಣು ಸಿಗುತ್ತೆ ನಮ್ಮ ಹತ್ರ. ಈ ಥರ ನಮ್ಮ ಹತ್ರ ಇದು ಮ್ಯಾಂಗೋದಲ್ಲಿ ಇಂಪೋರ್ಟೆಡ್ ಮಾವಿನ ಗಿಡದಲ್ಲಿ ಇಂಪೋರ್ಟೆಡಲ್ಲೇ ನಮ್ಮ ಹತ್ರ 15 ವೆರೈಟಿ, ನಮ್ಮ ಹತ್ರ 11 ವೆರೈಟಿ ಸಿಗುತ್ತೆ. ಇದು ಮಿಯಾಜಾಕಿದು ಡೈರೆಕ್ಟ್ ಗಿಡ ಇದು ಬಂದಿರೋದು. ಇದು ನೋಡ್ಬರ್ತೀವಿ. ಇದು ಥೈಲ್ಯಾಂಡ್ದು ದೊಡ್ಡ ಗಿಡ. ಇದು 50 kg ಬ್ಯಾಗಲ್ಲಿದೆ. ಇದು ಮಿಯಾಜಾಕಿದು ಡೈರೆಕ್ಟ್ ಪ್ಲಾಂಟ್. ಇದು ನಮ್ಮ ಹತ್ರ ಇಲ್ಲಿ ಮಲ್ಟಿಪಲ್ ಆಗಿರೋ ಗಿಡನೂ ಸಿಗುತ್ತೆ ನಿಮಗೆ. ಅದು ರೇಟ್ ಕಡಿಮೆ ಇರ್ತದೆ. ಇದು 50 kg ಬ್ಯಾಗಲ್ಲಿದೆ. ಇದು 5 ಫೀಟು ಗಿಡ ಇದೆ. ಇದು ಮಿಯಾಜಾಕಿ, ಇದು ಡೈರೆಕ್ಟ್ ಪ್ಲಾಂಟ್. ಇದರಲ್ಲಿ 50 kg ಬ್ಯಾಗ್ ಇದೆ, ಒಂದೊಂದು 10 kg ಬ್ಯಾಗಲ್ಲಿ ಇದೆ. ಇದು ರೇಟ್ ಸ್ವಲ್ಪ ಜಾಸ್ತಿ ಇರ್ತದೆ. ಹೀಗೆ ನಮ್ಮ ಹತ್ರ ಸ್ವೀಟು ಇದು ಮೋಸಂಬಿ ಗಿಡ ಇದೆ. ಮತ್ತು ಆ ಮ್ಯಾಂಗೋದಲ್ಲಿ ಆಪಲ್ ಮ್ಯಾಂಗೋ ಅಂತ, ರೂಮಾನಿ ಅಂತ ಹಳೆ ವೆರೈಟಿ. ಮತ್ತು ಥೈಕಟ್ಟೆಮನ್ ಇದೆ, ಬ್ಲ್ಯಾಕ್ ಸ್ಟೋನ್ ಮ್ಯಾಂಗೋ ಇದೆ, ರೆಡ್ ಎವರ್ ಇದೆ, ಮತ್ತು ಬ್ರೌನಿ ಕಿಂಗ್ ಇದೆ. ಈ ಥರ ಎಲ್ಲ ವೆರೈಟಿ ನಮ್ಮ ಹತ್ರ ಮಾವಿನಕಾಯಲ್ಲಿ ಇದೆ. ಮಲ್ಗೋಬಾದು ಹಳೆ ವೆರೈಟಿ, ಮಲ್ಗೋಬಾ ರೇರ್ ಫ್ರೂಟ್ ಅದೂ ಇದೆ. ಮತ್ತು ಇಲ್ಲಿನೂ ಮಿಯಾಜಾಕಿದು ದೊಡ್ಡ ಗಿಡ ಇದೆ. ಅಮರ್ಪಾಲಿ ಇದೆ, ಥೈಕಿಂಗ್ ನೇರಳೆ ಅಂತ ಅದು ಇದೆ. ಇದು ಬಂದು ಮ್ಯಾಂಡ್ರಿಂಗ್ ಆರೆಂಜ್ ಅಂತ, ಇದು ದೊಡ್ಡ ಗಿಡಗಳಿದು. ಇದರಲ್ಲಿ ಚಿಕ್ಕ ಗಿಡನೂ ಸಿಗುತ್ತೆ. ಮ್ಯಾಂಡ್ರಿಂಗ್ ಆರೆಂಜ್ ಸಣ್ಣ ಬರ್ತದೆ, ಅದೂ ಇದೆ. ಇದರಲ್ಲೇ ಸ್ವಲ್ಪ ಲಾಂಗನ್ ನೋಡಿ. ಈಗ ಲಾಂಗನ್ನು ನೋಡಿ, ಇಲ್ಲಿ ಫ್ರೂಟ್ ಬರ್ತಾಯಿದೆ ಲಾಂಗಂದು. ಈ ಥರ ದೊಡ್ಡ ಗಿಡನೂ ಸಿಗುತ್ತೆ, ಚಿಕ್ಕ ಗಿಡನೂ ಸಿಗುತ್ತೆ ಲಾಂಗಂದು. ಸರ್ ಈಗ ಈ ಸೀಸನಲ್ಲಿ ಫಾಸ್ಟ್ ಮೂವಿಂಗ್ ಯಾವ ಗಿಡಗಳು? ಸರ್ ಈಗ ಜಾಸ್ತಿ ಎಲ್ಲ ಫ್ರೂಟು ಹೋಗ್ತಾ ಇದೆ. ಅದರಲ್ಲಿ ಜಾಸ್ತಿ ಹೋಗ್ತಾ ಇರೋದಂದ್ರೆ ವಿಯೆಟ್ನಾಂ ಸೂಪರಲ್ಲಿ ಹಲಸಿನ ಹಣ್ಣು. ಇದು ಹೆಂಗೆ ಅಂತ ಹೇಳಿದ್ರೆ, ಈಗ ಒಂದು ಕಂಪ್ನಿಯವ್ರು ಬಂದುಬಿಟ್ಟು ಸಣ್ಣ ಗಿಡ ಕೊಡ್ತಾ ಇದ್ದಾರೆ. ಅದು 300 ರೂಪಾಯಿ ತೊಗೊಳ್ತಾ ಇದ್ದಾರೆ, ನೆಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ನಿಮಗೆ ನಮ್ಮ ಹತ್ರ ಗಿಡ 3 ಅಡಿ ಗಿಡನ ನಾವು 180 ರೂಪಾಯಿ ಕೊಡ್ತಾಯಿದ್ದೀವಿ. ರೈತರಿಗೆ ಅಲ್ಲೇ ನಿಮಗೆ ಜಾಸ್ತಿ ಇದು ಉಳಿತದೆ. ಮತ್ತು ಮಾರ್ಕೆಟು ಓಪನ್ ಆಗಿದೆ, ಎಲ್ಲಿ ಬೇಕಾದರೂ ತೊಗೊಂಡು ಹೋಗಿ ಫ್ರೂಟ್ ಹಣ್ಣು ಹಾಕ್ಬೋದು. ಯಾರು ಬಂದರೂ ತೊಗೊಂಡು ಹೋಗ್ತಾರೆ ವಿಯೆಟ್ನಾಂ ಸೂಪರಲ್ಲಿ. ಮತ್ತು ಪಕ್ಕ ಬಡ್ ಗಿಡ ನಾವು ಕೊಡ್ತೀವಿ, ಬಡ್ ಗ್ರಾಫ್ಟ್ ಗಿಡ ಕೊಡ್ತಾಯಿದ್ವಿ. ಬೇರೆಯವರೆಲ್ಲ ಅಪ್ರೋಚ್ ಗಿಡ ಅದು ಕೊಡ್ತಾಯಿದ್ದಾರೆ. ಬಡ್ ಗ್ರಾಫ್ಟ್ ಗಿಡದಲ್ಲಿ ಏನಾಗುತ್ತೆ ಅಂದರೆ ಡಾರ್ಫ್ ಆಗಿ ಗಿಡ ಇರ್ತದೆ, ಬೇಗ ಹಣ್ಣು ಕೊಡ್ತಾ ಇರ್ತದೆ. ಈ ಥರದ್ದು ವಿಯೆಟ್ನಾಂ ಸೂಪರಲ್ಲಿದೆ. ಮತ್ತು ತೆಂಗಿನಕಾಯಿ ಇದೆ. ತೆಂಗಿನಕಾಯಲ್ಲಿ ನನ್ನ ಹತ್ರ 8 ವೆರೈಟಿ ಇದೆ. 8 ವೆರೈಟಿಯಲ್ಲಿ ನಿಮಗೆ ಫಾಸ್ಟ್ ಮೂಮೆಂಟ್ ಇರೋದು ರಾಮಗಂಗಾ ಬಂದು ನಂಬರ್ 1 ಈಗ ನಮ್ಮ ಹತ್ರ ಸೇಲ್ ಆಗ್ತಾಯಿದೆ. ಇದು ನಿಮಗೆ 28 ಮಂತ್ಸ್ಗೆ ಫ್ರೂಟ್ ಬರ್ತದೆ. ಅಪ್ ಟು 350ಇಂದ 550 ತನಕ ಫ್ರೂಟ್ಸ್ ಬರ್ತದೆ. ಇದ್ರ ಸಿಪ್ಪೆ ಬಂದು ಬಹಳ ತೆಳ್ಳಗಿರ್ತದೆ, ಇರ್ತದೆ. ಮತ್ತು ಒಳಗಡೆ ಕಾಯಿ ದಪ್ಪ ಇರ್ತದೆ. ಮತ್ತು ಕೊಬ್ಬರಿಗೆ ನೀರಿಗಾಗುತ್ತೆ. ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಈ ಕಾಯಿ ಬಂದು ಗ್ರೀನ್ ಇರ್ತದೆ. ಈ ಗ್ರೀನ್ ಇರೋದ್ರಿಂದ ಎಲ್ಲ ಸೂಪರ್ ಮಾರ್ಕೆಟ್ ಅವರೆಲ್ಲ ಎಳ್ನೀರಿಗೆ ತೊಗೊಳ್ತಾ ಇದ್ದಾರೆ.
ಗ್ರೀನ್ ಇದ್ದಾಗ ಈಗ ನಮಗೂ ಅಟ್ರಾಕ್ಷನ್ ನಾವು ಎಲ್ಲೇ ಹೋದ್ರೂ ಅಟ್ರಾಕ್ಷನ್ ಗ್ರೀನ್ನೇ ನೋಡೋದು ಕಾಯಿನ ಅದನ್ನು ಆ ರೀತಿಯಲ್ಲಿ ಈಗ ಇದು ಮತ್ತು ಸ್ವೀಟು ಇರ್ತದೆ ನೀರು ಅದಕ್ಕೋಸ್ಕರ ಇದು ಬಹಳ ಜಾಸ್ತಿ ನಮ್ಮ ಹತ್ರ ಸೇಲ್ ಆಗ್ತಾಯಿದೆ ರಾಮಗಂಗಾ ವೆರೈಟಿ. ಈ ಕಡೆ ರಾಂಬುಟಾನ್ ಇದೆ, ರಾಂಬುಟಾನಲ್ಲಿ 2-3 ವೆರೈಟಿ ಇದೆ. N18 ಇದೆ, ರೋಂಗ್ರೀನ್ ಇದೆ, ಸ್ಕೂಲ್ ಬಾಯ್ ಇದೆ. ಇದೆಲ್ಲ ಹೋಮ್ ಗ್ರೋನ್ ಕಾಂಜೇರಿಪಳ್ಳಿ ಅಂತಿದೆ ಕೇರಳದಲ್ಲಿ. ಅವ್ರದ್ದು ಏಷ್ಯಾದಲ್ಲೇ ನಂಬರ್ 1 ವೆರೈಟಿ, ಒಂದು ನರ್ಸರಿ ಭಾಳ ದೊಡ್ಡ ನರ್ಸರಿ, ಏಷ್ಯಾದಲ್ಲೇ ದೊಡ್ಡ ನರ್ಸರಿ ಅವರು. ಅವ್ರದ್ದು ನಮ್ಮದು ಟೈಅಪ್ ಇದೆ, ಅವ್ರ ಕಡೆಯಿಂದ ನಾವು ಬರ್ತದೆ. ಮತ್ತು ಅದೇ ರೇಟಲ್ಲಿ ನಾವು ಇಲ್ಲಿ ಸೇಲ್ ಮಾಡ್ತೀವಿ. ಅಲ್ಲಿ ನಿಮಗೆ 400 ರೂಪಾಯಿ ಗಿಡ ಇದೆ, ಇಲ್ಲಿ ನಾವು 400 ರೂಪಾಯಿಗೆ ಮಾಡ್ತೀವಿ ನೋಡಿ. ಇವಾಗ ಈ ಹೈಟಲ್ಲಿ ಗಿಡ ಇದೆ ರಾಂಬುಟಾನ್ ಈ ಥರ ಇದೆ. ಮತ್ತು ನಿಮಗೆ ಇವಾಗ ಇನ್ನೊಂದು ವಾಟರ್ ಆಪಲಲ್ಲಿ ಈಗ ಹೊಸದೊಂದು ವೆರೈಟಿ ಬಂದು ಇದು ಬಂದು ಕಿಂಗ್ ಕಾಂಗ್ ಅಂತ. ಇದು ಬಹಳ ಸ್ವೀಟ್ ಇದೆ, ರೌಂಡ್ ಫ್ರೂಟ್ ಇದೆ, ತುಂಬ ಚೆನ್ನಾಗಿರ್ತದೆ ಇದು ಕಿಂಗ್ ಕಾಂಗ್ ಅಂತ ಹೇಳ್ಬಿಟ್ಟು. ಇದ್ರದ್ದು ಬಹಳ ಈಗ ಮೂಮೆಂಟ್ ಇದೆ, ಇದು ಭಾಳ ಸೇಲ್ ಮಾಡ್ತಾಯಿದ್ದೀನಿ. ಇದ್ರದ್ದು ನಾವು ಗಿಡನೂ ಹಾಕಿದ್ದು, ಅದ್ರದ್ದು ಫ್ರೂಟು ಬಂದಿದೆ. ಈಗ ನಂದು ಫ್ರೂಟ್ದು ಫೋಟೋನು ಇದೆ ನನ್ನ ಹತ್ರ, ಅದು ನಿಮಗೆ ಕೊಡ್ತೀನಿ. ನಾವು ಗಿಡನೂ ಇಲ್ಲಿ ನಾವು ನಮ್ಮ ನರ್ಸರಿಯಲ್ಲಿ ಹಾಕಿದ್ದೀವಿ. ಇನ್ನೊಂದು ಮೇನ್ಲಿ ನಿಮ್ಮ ನರ್ಸರಿಯಲ್ಲಿ ನಮ್ಮ ಕರ್ನಾಟಕಕ್ಕೆ ವಾತಾವರಣಕ್ಕೆ ಮಣ್ಣಿಗೆ ಸೂಕ್ತವಾದಂಥ ಎಲ್ಲ ಸರ್ ಈಗ ನಮ್ಮ ಹತ್ರ ನೋಡಿ ಸರ್, ಈಗ ಹೆಂಗಿದೆ ಫ್ರೂಟ್ದು ಹೆಂಗಿದೆ ಅಂತ ಹೇಳಿದ್ರೆ ನಾವು ಟ್ರೈ ಮಾಡೋದಿಲ್ಲ, ಅದು ಬರೋದಿಲ್ಲ ಇದು ಬರೋದಿಲ್ಲ ಅಂತ ಹೇಳ್ಬಿಡ್ತೀವಿ. ನಿಮಗೆ 100% ಗಿಡ ಆಗೋ ಗಿಡನ ನಾವು ಕೊಡ್ತೀವಿ. ಇಲ್ಲಿ ನಿಮಗೆ ಕೊಡ್ತೀವಿ. ಸ್ವಲ್ಪ ಗಿಡಕ್ಕೆ ನೆರಳು ಬೇಕಾಗಿರ್ತದೆ, ಅದನ್ನು ಯಾವ ಥರ ಮಾಡಬೇಕು ಅನ್ನೋದು ನಾವು ಹೇಳ್ಕೊಡ್ತೀವಿ ನಿಮಗೆ. ಈ ಥರ ಮಾಡಿದರೆ ಇಲ್ಲಿರೋದು ನಮ್ಮ ಹತ್ರ 100% ಪ್ಲ್ಯಾಂಟ್ಸು ನಿಮಗೆ ಫ್ರೂಟ್ ಕೊಡ್ತದೆ. ಸ್ವಲ್ಪ ನಿಮಗೆ ಬಿಸಿಲು ಏರಿಯಾ ಇರ್ತದೆ, ಬಿಸಿಲು ಏರಿಯಾದಲ್ಲಿ ಸ್ವಲ್ಪ ನೆರಳು ಮಾಡಿಕೊಂಡ್ರೆ ನಿಮಗೆ ರಾಂಬುಟಾನು ಬೆಳಿಬೋದು. ಇದು ತೆಂಗಿನಕಾಯಿ ತೋಟ ಇದ್ದರೆ ತೆಂಗಿನಕಾಯಿ ತೋಟ ಹಾಕ್ಕೊಂಡು ಅದರಲ್ಲಿ ರಾಂಬುಟಾನ್ ಹಾಕ್ಕೋಬೋದು, ಅಬ್ಯೂ ಹಾಕ್ಕೋಬೋದು, ಅಚ್ಚಾಚರು ಇದೆ, ಇದೆಲ್ಲ ಎಕ್ಸಾಟಿಕ್ ಫ್ರೂಟ್ಸ್ ಇದೆ, ಮಿಲ್ಕ್ ಫ್ರೂಟ್ ಇದೆ, ಇದೆಲ್ಲ ಹಾಕ್ಕೋಬೋದು. ಇದೆಲ್ಲ ನೀವು ಮಾರ್ಕೆಟಲ್ಲಿ ಕೊಟ್ಟರೇನು ಬಹಳ ರೇಟ್ ಸಿಗುತ್ತೆ. ಇದರಲ್ಲಿ 400-500 ರೂಪಾಯಿ ಹೋಗುತ್ತೆ. ಆನ್ಲೈನಲ್ಲಿ ಹಾಕಿದ್ರೆ ಇನ್ನೂ ಜಾಸ್ತಿನೂ ಸಿಗುತ್ತೆ. ಅಬ್ಯೂನು ಅಷ್ಟೇ ಈಗ ಹೊಸದಾಗಿ ಮಾರ್ಕೆಟಲ್ಲಿ ಬರ್ತಾ ಇದೆ, ಅದು ನಿಮಗೆ 500 ರೂಪಾಯಿ ರಿಟೇಲಲ್ಲಿ ನಡೀತಾ ಇದೆ. ಹೋಲ್ಸೇಲಲ್ಲಿ 300-350 ರೂಪಾಯಿಗೆ ತಗೊಳ್ತಾ ಇದ್ದಾರೆ ಮಾರ್ಕೆಟಲ್ಲಿ. ಇದು ಲಕೋಟ್ ಫ್ರೂಟ್ ಅಂತ, ಇದು ಲಕೋಟ್ ಅಂತ ಹೇಳ್ಬಿಟ್ಟು ಇದೆಲ್ಲ ಮಿರಾಕಲ್ ಫ್ರೂಟ್ ಇದೆ. ಮತ್ತು ಬೂತ್ 7 ನಿಮಗೆ ಬಟರ್ ಫ್ರೂಟ್ ಇದೆ. ಮತ್ತು ಕಾಶ್ಮೀರದು ಆ ಕಡೆ ಪ್ಲಮ್ ಇದೆ, ಬಾರ್ಬಡಾ ಚೆರಿ ಇದೆ. ಇದು ಒಂದು ಮಾವಿನಕಾಯ್ದು ಒಂದು ಹೊಸದು ಒಂದು ತಳಿ ತರಿಸಿದ್ವಿ, ಕೊಹಿತೂರ್ ಅಂತ ಹೇಳ್ಬಿಟ್ಟು. ಇದು ಒಂದು ನಿಮಗೆ ಇದು ದಿಲ್ ಖುಷ್ ಅಂತ ಹೇಳ್ಬಿಟ್ಟು, ಇದು ಹಳೆಯ ವೆರೈಟಿ, ಇದು ಕಲ್ಕತ್ತಾದಿದು. ಈಗ ಮಾವಿನ ಗಿಡನೂ ತರಿಸಿದ್ದೀವಿ. ದಿಲ್ ಖುಷ್ ಅಂತ ನೀವು ಇಂಟರ್ನೆಟಲ್ಲಿ ಚೆಕ್ ಮಾಡ್ಬೋದು, ದಿಲ್ ಖುಷ್ ಅಂತ ಈ ಗಿಡ. ಇದು ಮಾವಿನಕಾಯ್ದು ರೇರ್ ವೆರೈಟೀಸು ಮತ್ತು ಹಳೆಯ ವೆರೈಟೀಸು ವೆಸ್ಟ್ ಬೆಂಗಾಲ್ದು. ಅದರಲ್ಲಿ ಕೊಹಿತೂರು ಸಿಗುತ್ತೆ, ಅದೂ ಇದೆ. ಮತ್ತು ನಮ್ಮ ಹತ್ರ ಸೂರ್ಯನಾಮ್ ಚೆರಿ ಇದೆ, ಜಿಲ್ಡಾರ್ ಚೆರಿ ಇದೆ. ಇದು ಚಕೋತಾದಲ್ಲಿನೂ ಆಚೆ ಕಡೆನೂ ರೆಡ್, ಒಳಗಡೆನೂ ರೆಡ್ ಬರ್ತದೆ. ಆ ಥರ ಚಕೋತಾ ಇದೆ. ಈಗ ಸ್ಟಾಕ್ ಬಂದಿದೆ, ಆಚೆ ಕಡೆ ಇಕ್ಕಿದ್ದೀವಿ ಸ್ಟಾಕು. ಈಗ ತೊಗೊಂಡು ಬಂದು ಜೋಡಿಸ್ಬೇಕು. ಆ ಸ್ಟಾಕನ್ನು ನಿಮ್ಗೆ ತೋರಿಸ್ತೀವಿ. ಆ ಕಡೆ ಬೇರೆ ಜಾಗದಲ್ಲಿ ಇದೆ, ಇಳಿಸಿದ್ವಿ. ಮೊನ್ನೆ ಕಲ್ಕತ್ತಾದಿಂದ ಗಾಡಿ ಬಂದಿದೆ, ಅಲ್ಲಿ ಇಳಿಸಿದ್ದೀವಿ. ಇಲ್ಲಿ ಸೂರ್ಯನಾಮ್ ಚೆರಿ ಇದೆ, ಮತ್ತು ಜಬುಟಿ ಕಾಬಾ ಇದೆ. ಲಾಂಗಾನಲ್ಲಿ ನಮ್ಮ ಹತ್ರ 8-10 ವೆರೈಟಿ ಇದೆ. ರೂಬಿ ಲಂಗಾನ್ ಇದೆ, ವೈಟ್ ಲಂಗಾನ್ ಇದೆ, ಡಬಲ್ ಲಂಗಾನ್ ಇದೆ, ಟ್ರಾಪಿಕಲ್ ಲಂಗಾನ್ ಇದೆ, ಚುಲಿಯಾನ್ ಅಂತ ಹೇಳ್ಬಿಟ್ಟಿದೆ. ಮತ್ತು ನ್ಯೂ ಕ್ರಿಸ್ಟಲ್ ಇದೆ. ನ್ಯೂ ಕ್ರಿಸ್ಟಲ್ ಬಂದು ನಿಮಗೆ ಕಮರ್ಷಿಯಲ್ ವೆರೈಟಿಗೆ ನಾವು ಭಾಳಷ್ಟು ಗಿಡ ಕೊಡ್ತಾಯಿದ್ದೀವಿ. ಇದು ಥೈಲ್ಯಾಂಡಲ್ಲಿ ಕಮರ್ಷಿಯಲ್ ವೆರೈಟಿ ಅಂದರೆ ನ್ಯೂ ಕ್ರಿಸ್ಟಲ್ ಹಾಕ್ತಾಯಿದ್ದಾರೆ, ಆ ಥರದ್ದು ನಾವು ಕೊಡ್ತಾಯಿದ್ದೀವಿ. ಮತ್ತು ಥೈಕಿಂಗ್ ಸಪೋಟ ಅಂತ ನೋಡಿ, ಇದು ನಿಮಗೆ 300 ಗ್ರಾಮ್ದಂಗೆ ಒಂದು ಸಪೋಟ ಬರ್ತದೆ ನೋಡಿ. ಇದು ಕಾಯಿ ಬಂದಿದೆ ನೋಡಿ ಗಿಡದಲ್ಲೇ, ಥೈಕಿಂಗ್ ಸಪೋಟ ಅಂತ. ಥೈಲ್ಯಾಂಡ್ ವೆರೈಟಿ ಥೈ ಸಪೋಟ, ಥೈಕಿಂಗ್ ಸಪೋಟ ಅಂತೇಳಿ ಹೇಳ್ತೀವಿ. ಆ ಥರ ಇದು ಅಬ್ಯೂ ಗಿಡ. ಇದು ಅಬ್ಯೂ ಅಂದರೆ ಈ ಥರ ಬರ್ತಾಯಿದ್ದು. ಫಸ್ಟ್ ಗ್ರೀನ್ ಇರ್ತದೆ ಫ್ರೂಟು, ಆಮೇಲೆ ಫುಲ್ ಎಲ್ಲೋ ಆಗುತ್ತೆ. ಎಲ್ಲೋ ಆದಮೇಲೆ ಇದನ್ನು ನಾವು ತಿನ್ಬೋದು, ಸ್ಪೂನಲ್ಲಿ ಹಾಗೆ ತಿನ್ಬೋದು. ಕಾಯಿ ಬಂದು ನಿಮಗೆ 400 ಗ್ರಾಮ್, 500 ಗ್ರಾಮ್, 600 ಗ್ರಾಮ್ ಅಪ್ ಟು 1 kg ತನಕನೂ ಫ್ರೂಟ್ ಬರ್ತದೆ. ಇದು ಅಷ್ಟೊಂದು ದೊಡ್ಡ ಬರ್ತದೆ. ಇದು ಬಂದು ಅಚ್ಚಾಚರು ಅಂತ ಇದು. ಮತ್ತು ಇದು ಮೆಕೆಡೋಮಿಯಾ ಗಿಡ. ಈಗ ಮೆಕೆಡೋಮಿಯನ್ನು ತುಂಬ ಜನ ತಗೊಂಡು ಹಾಕ್ತಾಯಿದ್ದಾರೆ. ಮತ್ತು ಸ್ವಲ್ಪ ಎಲ್ಲ ಆನ್ಲೈನಲ್ಲೆಲ್ಲ ಬೆಳೆದವರೆಲ್ಲ ಸೇಲ್ ಮಾಡ್ತಾಯಿದ್ದಾರೆ. ಅವರು ಭಾಳ ರೀತಿಯಲ್ಲಿ ಸೇಲ್ ಮಾಡ್ಬೋದು. ಒಂದು ಬೀಜನೂ ಅವ್ರಿಗೆ ನರ್ಸರಿಗಳಿಗೆ ಸೇಲ್ ಮಾಡ್ತಾಯಿದ್ದಾರೆ. ಮತ್ತು ಕಾಯಿ ಮಾಡಿನೂ ಡ್ರೈ ಫ್ರೂಟ್ ಮಾಡಿನೂ ಅವರು ಸೇಲ್ ಮಾಡ್ತಾಯಿದ್ದಾರೆ. ಈಗ 4,000 ತನಕ ಆನ್ಲೈನಲ್ಲಿ ಸೇಲ್ ಮಾಡ್ತಾಯಿದ್ದಾರೆ. ಇದರಲ್ಲಿ ಕಮರ್ಷಿಯಲಾಗಿ ಮಾಡ್ಬೋದು. 15 ಅಂತರದಲ್ಲಿ ಹಾಕ್ಕೊಂಡು ಮಾಡ್ಬೋದು. ಇದೇನೆಂದರೆ ನಮಗೆ ಈಗ ಡ್ರೈ ಏರಿಯಾದಲ್ಲಿ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ನಿಮಗಿದು ಕೇರಳ, ಮಲೆನಾಡು ಆ ಕಡೆ ಬರೋದಿಲ್ಲ, ಈ ಕಡೆ ಜಾಸ್ತಿ ಬರ್ತಾಯಿದೆ. ಈ ಕಡೆ ಡ್ರೈ ಏರಿಯಾದಲ್ಲಿ ನಮಗೆ ಬಿಸಿಲು ವಾತಾವರಣ, ನಮಗೆ ಕ್ಯಾಶ್ಯೂ ನಟ್ ನಾವು ಎಲ್ಲೆಲ್ಲಿ ಬೆಳಿತೀವಿ ಆ ಜಾಗದಲ್ಲಿ ಎಲ್ಲ ಬೆಳಿಬೋದು ಇದನ್ನು. ಸರ್ ಇದಕ್ಕೆ ಮಾರ್ಕೆಟಿಂಗು ತುಂಬ ಚೆನ್ನಾಗಿದೆ, ಮಾರ್ಕೆಟೆಲ್ಲ ಚೆನ್ನಾಗಿದೆ. ಇದರಲ್ಲಿ ಇವಾಗ ಸ್ವಲ್ಪ ಎಲ್ಲ ಮಾರ್ಕೆಟೆಲ್ಲ ಚೆನ್ನಾಗಿದೆ. ಇವಾಗೆಲ್ಲ ಟ್ರೈ ಮಾಡ್ತಾಯಿದ್ದಾರೆ, ಹಾಕ್ತಾಯಿದ್ದಾರೆ, ಜಾಸ್ತಿ ಜನ ಹಾಕ್ತಾಯಿದ್ದಾರೆ. ಇದರಲ್ಲಿ ನಮ್ಮ ಹತ್ರ ಡೈರೆಕ್ಟ್ ಇಂಪೋರ್ಟ್ ಆಗಿರೋ ಗಿಡನೂ ಇದೆ. ಡೈರೆಕ್ಟ್ ಇಂಪೋರ್ಟ್ ಗಿಡನ ನಿಮ್ಗೆ ತೋರಿಸ್ತೀನಿ, ನನ್ನ ಹೈಟದಲ್ಲಿದೆ. ಇನ್ನೊಂದು ನಮ್ಮ ಹತ್ರ ಮದರ್ ಪ್ಲಾಂಟ್ಸಲ್ಲಿ ಫ್ರೂಟ್ಸ್ ಬಂದಿದೆ, ಅದು ನಾವು ಗ್ರಾಫ್ಟಿಂಗ್ ಮಾಡಿದ್ದೀವಿ, ಅದು ನಿಮಗೆ ತೋರಿಸ್ಬೋದು. ಕಾಯಿನೂ ನೋಡಿ, ಈಗ ನಿಮಗೆ ಇಲ್ಲೇ ನನ್ನ ಆಫೀಸಲ್ಲಿ ಕಾಯಿಗಿದೆ, ನಾನೀಗ ಬಂದಿರೋದು ಹಾಕಿದ್ದೀವಿ. ಮತ್ತು ನೋಡಿ ಇದೆಲ್ಲ ಡ್ರೈ ಫ್ರೂಟು ನಟ್ಟು ತೆಗ್ದಿರೋದು ನಮ್ಮ ಹತ್ರ ಇದೆ ನೋಡಿ. ನಟ್ಟು ಇದು ನಮ್ಮ ಗಿಡದಲ್ಲೇ ಬಂದಿರೋದು. ಇದು ದೊಡ್ಡದು ಇದೆ, ಸಣ್ಣದು ಇದೆ ನೋಡಿ.
ಇದು ನಮ್ಮ ಗಿಡದಲ್ಲಿ ಹಾರ್ವೆಸ್ಟ್ ಮಾಡಿರೋದು ಇದು. ಸೊ ಒಂದು ಗಿಡದಲ್ಲಿ ಎಷ್ಟು ಕೆಜಿ ಅಂದಾಜು? ಸರ್ ನಾವು ಒಂದು ಗಿಡದಲ್ಲಿ ಅಂತ ಹೇಳಿದ್ರೆ ಗಿಡ ಯಾವ ಥರ ಇರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಇದು ಈಗ ಇದು ನಮ್ಮ ಹತ್ರ ಫಸ್ಟ್ ಟೈಮ್ ಇದು ಕ್ರಾಪ್ ಬಂದಿರೋದು. ಫಸ್ಟ್ ಟೈಮಲ್ಲೇ ನಮ್ಮ ಹತ್ರ ಒಂದು 4 ಗಿಡ ಇದೆ. 4 ಗಿಡದಿಂದ ಒಂದು 10 kg ಅಷ್ಟು ಬಂದಿದೆ ಸರ್. ಇದು ನೋಡಿ ಸರ್, ಇದು ಬಂದು ಲಾಂಗನ್ ಗಿಡ. ಇದು ಲಾಂಗನಲ್ಲಿ ಇದು ಡಬಲ್ ಲಾಂಗನ್ ಅಂತಿದೆ. ಇದರಲ್ಲಿ ನಿಮಗೆ ದಪ್ಪ ಸೈಜ್ ಬರ್ತದೆ. ಇದು ದೊಡ್ಡ ಬ್ಯಾಗ್ ಇದು. ಇದರಲ್ಲಿ ಆಲ್ರೆಡಿ ಇದರಲ್ಲಿ ಕಾಯಿ ಇತ್ತು, ಇವಾಗ ಕಾಯಿ ಖಾಲಿಯಾಗಿದೆ. ಈಗ ಕಾಯಿ ಬರ್ತದೆ, ರೆಡಿ ಫ್ರೂಟ್ ಬರ್ತಾ ಇರೋ ಗಿಡಗಳು. ಇದರಲ್ಲಿ ನಿಮಗೆ ನಮ್ಮ ಹತ್ರ ಎಲ್ಲ 7-8 ವೆರೈಟಿ ಇದೆ. ಚಿಕ್ಕ ಸೈಜು ಇದೆ, ದೊಡ್ಡ ಸೈಜು ಇದೆ. ಸರ್ ನಿಮ್ಮ ಹತ್ರ ಫ್ರೂಟ್ಸ್ ಗಿಡಗಳಲ್ಲಿ ಎಷ್ಟು ಅಡಿಯಿಂದ ಎಷ್ಟು ಅಡಿ ಹೈಟ್ ವರೆಗೂ? ಸರ್ ನಮ್ಮ ಹತ್ರ 1 ಫೀಟಿಂದ ಹಿಡಿದು 10 to 15 ಫೀಟ್ ತನಕನೂ ಗಿಡಗಳು ಸಿಗುತ್ತೆ, ಎಲ್ಲ ಫ್ರೂಟ್ಸು. ಇದು ಬಂದು ಯೆಲ್ಲೋ ಜಬೋಟಿ ಕಾಬಾ ಅಂತ. ಯೆಲ್ಲೋ ಜಬೋಟಿ ಕಾಬಾ ನೀವು ಫ್ರೂಟ್ ನೋಡ್ಬೋದು ಎಷ್ಟಾಗಿದೆ ಅಂತ. ಜಬೋಟಿ ಕಾಬಾದಲ್ಲಿ ಇದು ಯೆಲ್ಲೋ ಇದೆ, ಮತ್ತು ಸಬಾರ ಇದೆ ನಮ್ಮ ಹತ್ರ, ಮತ್ತು ಇನ್ನೊಂದು ರೆಡ್ ಹೈಬ್ರಿಡ್ ಇದೆ. ಇದು 3 ವೆರೈಟಿ ಇದೆ. ಈಗ ಎಲ್ಲ ಹಣ್ಣು ಬರ್ತಾ ಇದೆ. ಇದು ಜಾಸ್ತಿ ಸಬಾರದಲ್ಲಿ ನಿಮ್ಗೆ ಬಂದು ಜನವರಿಯಲ್ಲಿ ತುಂಬ ಫ್ರೂಟ್ ಬರ್ತದೆ. ತುಂಬ ಅಂದರೆ ತುಂಬ ಬರ್ತದೆ. ಬೇರೆ ಟೈಮಲ್ಲಿ ಬರ್ತದೆ, ಅಲ್ಪ ಸ್ವಲ್ಪ ಬರ್ತದೆ. ಇದೆಲ್ಲ 6 ವರ್ಷದ ಗಿಡ ಸರ್. ಇದು ಸಬಾರದು 6 ವರ್ಷ ಗಿಡ. ನೋಡಿ, ಇದು ಬಂದು 4ರಿಂದ 5ನೇ ವರ್ಷದ್ದು ರೆಡ್ ಹೈಬ್ರಿಡ್ ಗಿಡ. ಇವಾಗ ನೀವು ಕಾಯಿ ನೋಡ್ಬೋದು, ಸ್ಟಾರ್ಟ್ ಆಗಿದೆ. ಇದರಲ್ಲಿ ಎಷ್ಟು ಬರ್ತಾಯಿದೆ ಅಂತ ಸ್ಟೆಮ್ಮಲ್ಲಿ ರೆಡಿ ದೊಡ್ಡದು ಇದೆ ಫ್ರೂಟು. ಹೊಸ ಫ್ರೂಟಿಂಗು ಬರ್ತಾಯಿದೆ ನೋಡಿ. ಇದೆಲ್ಲ ಸ್ಟೆಮ್ಮಲ್ಲಿ ಎಲ್ಲಿ ನಿಮಗೆ ಸ್ಟೆಮ್ಮೇ ಕಾಣಿಸೋದಿಲ್ಲ, ಅಷ್ಟು ಅಟ್ಯಾಚ್ ಆಗಿ ಅದು ಫ್ರೂಟ್ಸ್ ಬರ್ತದೆ. ಇದು ಸರ್ ಈಗ ಟೆರೆಸ್ ಗಾರ್ಡನ್ ಮಾಡೋದು ಅಂತ ಹಾಂ ಹಾಕ್ಕೋಬೋದು. ಈ ಥರದೆಲ್ಲ ಮಾಡ್ಕೋಬೋದು. ಅದ್ರ ಬಗ್ಗೆ ನಾಲೆಜ್ ನಾವು ಕೊಡ್ತೀವಿ. ಇದು ಬಂದು ಮಾಡ್ಕೋಬೋದು. ಬನ್ನಿ, ಹೀಗೆ ನಿಮಗೆ ಮೆಕಡೋಮಿಯಾ ಇದೆ, ಬಟರ್ಫ್ರೂಟ್ ಇದೆ. ಬಟರ್ಫ್ರೂಟಲ್ಲಿ ಇದು ಬೂತ್ 7 ಅಂತ ಹೇಳ್ಬಿಟ್ಟು, ಇದು ದೊಡ್ಡ ಗಿಡ. ಇದು ಬೂತ್ 7 ಬಂದು ನಿಮಗೆ ವಿಯೆಟ್ನಾಂ ವೆರೈಟಿ. ಇದು 500 ಗ್ರಾಮ್ ಆ ಕಡೆ ಈ ಕಡೆ ಬರ್ತದೆ. ಮತ್ತು ನಿಮಗೆ ಇದು ರೌಂಡ್ ಫ್ರೂಟ್ ಬರ್ತದೆ. ಸೀಡು ಆಯಿಲ್ ಕಂಟೆಂಟ್ ಎಲ್ಲ ಚೆನ್ನಾಗಿರ್ತದೆ. ಸೀಡು ಚಿಕ್ಕದು ಬರ್ತದೆ ಇದರಲ್ಲಿ. ಇದೆಲ್ಲ ದೊಡ್ಡ ಗಿಡ. ಇದೆಲ್ಲ 1-1.5 ವರ್ಷದ ಗಿಡ. ಇದು ಬೂತ್ 7 ಅಂತ. ಈಗ ಹಾಂ, ಎಲ್ಲೂ 1 ಎಕರೆ ಇರುತ್ತೆ, ಅರ್ಧ ಎಕರೆ ಇರುತ್ತೆ. ಪ್ಯಾಷನ್ ಆಗಿ ಎಲ್ಲ ಥರ ಹಣ್ಣಿನ ಗಿಡಗಳು ಇದೆಲ್ಲ ಮಾಡ್ಕೋಬೇಕಾಗುತ್ತೆ, ಮನೆ ಪರ್ಪಸ್ಸು ಅಂತ. ಅಂಥವ್ರಿಗೆ ನೀವು ಫಾರ್ಮಲ್ಲಿ ಸಜೆಸ್ಟ್ ಮಾಡಿ? ಹಾಂ ಸರ್, ಆ ಥರ ಬಂದವ್ರಿಗೆ ನಾವು ಕೂತ್ಕೊಂಡವ್ರಿಗೆ ಅವ್ರಿಗೆ ಸಲಹೆ ಕೊಡ್ತೀವಿ. ಇವ್ರಿಗೆ ನೋಡಿ 12 ಅಡಿಗೆ ಒಂದೊಂದು ಗುಂಡಿ ಮಾಡ್ಕೊಳ್ಳಿ, 15 ಅಡಿಗೆ ಸ್ವಲ್ಪ ಗುಂಡಿ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು 2 ಸೆಕ್ಷನಲ್ಲಿ ಡಿವೈಡ್ ಮಾಡಿ ಕೊಡ್ತೀವಿ. ಆಮೇಲೆ ಸಣ್ಣದು ಬರೋದೆಲ್ಲ ನಮ್ಮ ಸಣ್ಣ ಗಿಡದಲ್ಲಿ ಆಗಿ ಅಲ್ಲಿ ನಮ್ಗೆ ಆಗೋದೆಲ್ಲ 10-12 ಅಡಿಗೆ ನಾವು ರೆಕಮೆಂಡ್ ಮಾಡ್ತೀವಿ. ಸ್ವಲ್ಪ ದೊಡ್ಡದಾಗೋ ಗಿಡಗಳನ್ನ 15 ಅಡಿಗೆ ನಾವು ಅವ್ರು ಕಳಿಸಿ ಅದು ಆ ಪೀಟಲ್ಲಿ ಹಾಕ್ಸ್ತೀವಿ ನಾವು. ಆವಾಗ ಅವ್ರಿಗೆ ಏನೇನು ಹಾಕಬೇಕೆಲ್ಲ ನ್ಯೂಟ್ರಿಯೆಂಟ್ಸ್ ಎಲ್ಲ ನಾವು 1 ಇಯರ್ದು ಪೂರ್ತಿ ಕಂಪ್ಲೀಟ್ ಚಾರ್ಟ್ ಮಾಡಿ ನಾವು ಕೊಟ್ಬಿಡ್ತೀವಿ. ಆ ಥರ ಅವರು ಮೇಂಟೈನ್ ಮಾಡ್ಕೊಂಡು ಹೋದರೆ ನಾವು ಅವರು 100% ಫ್ರೂಟ್ಸ್ ಬರ್ತದೆ. ಇನ್ನೊಂದೇನೆಂದರೆ, ನಾವು ವರ್ಷದಲ್ಲಿ ಅವರು ನಮ್ಮ ಹತ್ರ ಗಿಡ ತೊಗೊಂಡವ್ರಿಗೆ ನಾವು ವರ್ಷದಲ್ಲಿ ಯಾವಾಗ ಅವ್ರು ಫೋನ್ ಮಾಡಲಿ ಅವ್ರ ಫೋನ್ ರಿಸೀವ್ ಮಾಡ್ತೀವಿ, ಅವ್ರಿಗೆ ಸಲಹೆ ಕೊಡ್ತೀವಿ. ಅದಕ್ಕೆ ಏನು ತಕ್ಕಂತೆ ನಿಮಗೆ ಗೊಬ್ಬರ ಬೇಕಾ, ಔಷಧಿ ಬೇಕಾ, ಅದೆಲ್ಲ ನಾವು ಏನು ಬೇಕಾಗಿರ್ತದೆ ಅದೆಲ್ಲ ರೆಕಮೆಂಡ್ ಮಾಡ್ತೀವಿ. ಅದಕ್ಕೆ ಆವಾಗೂ ಅವ್ರು ಸೆಂಟ್ರಲ್ಲಿ ನಮ್ಗೆ ಕೇಳಿದ್ರೆ ನಾವು ಉತ್ತರ ಕೊಡ್ತೀವಿ ಅವರಿಗೆ. ಇದು ಮೆಕಡೋಮಿಯಾ ಅದು ಗಿಡ. ಇದು ಡೈರೆಕ್ಟ್ ಇಂಪೋರ್ಟ್ ಆಗಿರೋ ಗಿಡ. ಇದು ಥೈಲ್ಯಾಂಡಿಂದ ಬಂದಿದೆ ಸರ್. ಈಗ ಮೆಕಡಮಿಯಲ್ಲೂ ಡಿಫ್ರೆಂಟ್ ಇದೆ. ನಿಮಗೆ ಆಚೆ ಕಡೆಯಿಂದ ಈ ಕಡೆಯಿಂದ ಬರ್ತಾ ಇದೆ ಸರ್. ಈಗ ಆಸ್ಟ್ರೇಲಿಯಾದಿಂದನೇ ಬರೋದು. ಇದು ಮೇಂಟೆನೆನ್ಸು ಕಡಿಮೆ ಇರ್ತದೆ ಸರ್. 0 ಮೇಂಟೆನೆನ್ಸ್ ಇದು. ಮತ್ತು ಈ ಕಡೆ ಎಲ್ಲ ನೋಡಿ ಪೂರ್ತಿ ಬಟರ್ಫ್ರೂಟ್. ಇದು ಬಟರ್ಫ್ರೂಟಲ್ಲಿ ಇದು ಈ ಒಂದು ಲಾಟ್ ಇದೆಯಲ್ಲ, ಇದು ನಾನು ಮದರ್ ಪ್ಲ್ಯಾಂಟ್ ಹಾಕ್ತಾಯಿದ್ದೀನಿ. ಇದು ಇನ್ನೊಂದು ನೆಕ್ಸ್ಟು ಒಂದು 10 ಡೇಸ್ ಒಳಗಡೆ ಇದನ್ನು ನಾಟಿ ಮಾಡ್ತೀನಿ. ಇದು 50 ಗಿಡ ಇದೆ. ಇದು ನಿಮಗೆ ಕಂಪ್ಲೀಟಾಗಿ ಫೆಬ್ರವರಿಯಲ್ಲಿ ಹಣ್ಣು ಬರ್ತದೆ. ಕಂಪ್ಲೀಟ್ ಹಣ್ಣು ಬೇರೆ ಟೈಮಲ್ಲಿ ಇಲ್ಲ. ಒಂದಿದೆ 2 ಟೈಮ್ಸ್ ಬರ್ತದೆ. ಇದು 2 ಟೈಮ್ಸ್ ಇಲ್ಲ, ಬರೀ ಫೆಬ್ರವರಿಯಲ್ಲಿ ಕಾಯಿ ಬರ್ತದೆ ನಿಮಗೆ. ಈ ಥರ ಗಿಡನೂ ನಾವು ಡೆವಲಪ್ ಮಾಡಿದ್ದೀವಿ, ನೋಡ್ಕೊಂಡು ಬಂದಿದ್ವಿ. ಇದನ್ನು ನಾವು ಇದು ನೆಟ್ಲಿಕ್ಕೋಸ್ಕರ ರೆಡಿ ಮಾಡಿದ್ದೀವಿ. ಇದು ಒಂದು ರಾಮನಗರಲ್ಲಿ ಒಂದು IAS ಆಫೀಸರ್ ಇದ್ದರೆ ಅವ್ರಿಗೆ ನಾನು 60 ಗಿಡ ಇದ್ರ ಜೊತೆ ಗಿಡ ಕೊಟ್ಟಿದ್ದೀನಿ ಅವ್ರಿಗೆ. ಇದು ಆಫ್ ಸೀಸನ್ ಅಂತ ಹೇಳ್ಬಿಟ್ಟು. ಇದು ಮಿಕ್ಕಿದ್ದು ಹಿಂಗೆ ಇದೆಲ್ಲ ಪೂರ್ತಿ ಇದರಲ್ಲಿ BN ಗೋಲ್ಡ್ ಇದೆ, ಕಾವೇರಿ ಗೋಲ್ಡ್ ಇದೆ, ಹಾಸ್ ಇದೆ. ಈ ಥರ ಎಲ್ಲ ಸ್ವಲ್ಪ ದೊಡ್ಡ ಪ್ಯಾಕೆಟ್ಗಳಿದು, ಸಣ್ಣವೆಲ್ಲ ಬೇರೆ ಜಾಗದಲ್ಲಿ ಇದೆ. ಮತ್ತು ಈ ಕಡೆ ಎಲ್ಲ ಆಪಲ್ ಗಿಡ ಇದೆ, ಪೀಚ್ ಇದೆ, ಪ್ಲಮ್ ಇದೆ, ವಾಲ್ನಟ್ ಇದೆ, ಟಿಶ್ಯೂ ಕಲ್ಚರ್ ಟೀಕ್ ಇದೆ. ಇದು ಮಾವಿನಕಾಯಲ್ಲಿ ಇದು ಸಕ್ಕರೆ ಗುತ್ತಿ ಅಂತ. ಇದು ಪ್ಯಾಕೆಟ್ ಚೇಂಜ್ ಮಾಡಿದ್ದೀವಿ. ಸ್ವಲ್ಪ ಗಿಡ ಡೈ ಬ್ಯಾಕ್ ಆಗಿದೆ, ಚೆನ್ನಾಗಿ ಉಳಿದ್ರು ಅದನ್ನು ಇಟ್ಕೊಂಡು ನಾವು ಅದನ್ನು ರೈತರಿಗೆ ನಾವು ಕೊಡ್ತೀವಿ. ಅದು ಪ್ಯಾಕೆಟ್ ಚೇಂಜ್ ಮಾಡ್ತೀವಿ, ಅದಕ್ಕೆ ಸ್ವಲ್ಪ ಗಿಡ ಎಲ್ಲ ಡೈ ಬ್ಯಾಕ್ ಆಗಿದೆ. ನೋಡಿ, ಇದೆಲ್ಲ ಆಪಲ್ ಗಿಡನೇ. ಇದು ನೋಡಿ, ಇವಾಗ ಹೂವು ಬರ್ತಾಯಿದೆ ನೋಡಿ. ಆಪಲ್ ಗಿಡ ಇದು. ಇಲ್ಲಿ ಹೂ ಸೆಟ್ ಆಗಿರೋದು ಇದೆ. ಇಲ್ಲಿ ಈಗ ಫ್ಲವರಿಂಗ್ ಆಗಿದೆ ನೋಡಿ. ಇದೆಲ್ಲ ಸೆಟ್ ಆಗಿದೆ ಹೂ. ಇದೆಲ್ಲ ಎಷ್ಟು ವರ್ಷಕ್ಕೆ ಸರ್? ಇದು ನಾನು ಇಲ್ಲಿ ಬೇರೆ ಒಂದು ತೋಟ ಮಾಡಿಕೊಟ್ಟಿದ್ದೀನಿ. ಈ ಸರಿ ನಾನು ಲಾಸ್ಟ್ ನಾವು ಇಂಟ್ರ್ಯೂ ಎಲ್ಲ ಕೊಟ್ಟಿದ್ದೀವಿ. 1 ವರ್ಷದಲ್ಲಿ ಕಾಯಿ ಬಂದಿದೆ. ನಿಮಗೆ ಮಾರ್ಚ್ ಏಪ್ರಿಲಲ್ಲಿ ಹಾರ್ವೆಸ್ಟ್ ಮಾಡಿದ್ದಾರೆ. ಒಂದು ಗಿಡದಲ್ಲಿ 5 kgಯಿಂದ ಹಿಡಿದು 20 kg ತನಕ ಕಾಯಿ ಬಂದಿದೆ. ಚೆನ್ನಾಗಿ ಮಾಡಿದ್ದಾರೆ ತೋಟ. ಅವ್ರಿಗೆ ನಾನು ಡೈರೆಕ್ಟ್ ಕಾಶ್ಮೀರಿಂದಾನೇ ಆಳುಗಳು ಕರೆಸಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಎಲ್ಲ ಇದು ಮಾಡಿದೆ ಅವ್ರಿಗೆ. ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ. ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರೋದು. ಸಕ್ಸಸ್ ಆಗ್ಬೋದು ಸರ್, ಸಕ್ಸಸ್ ಆಗ್ಬೋದು. ಸ್ವಲ್ಪ ಯಾರು ನೆಡ್ತಾರೆ
ಅವರು ಪ್ರಿಕಾಷನ್ ಅವ್ರು ತೊಗೋಬೇಕು. ಅವರು ನಿಂತು ಬಿಟ್ಟು ನಾವು ಏನು ಹೇಳ್ತೀವಿ ಅದನ್ನು ಮಾಡಬೇಕು. ಅವರು ಇನ್ನೊಬ್ಬರಿಗೆ ಹೇಳಿ ನಾನು ಮಾಡಿಸ್ತೀನಿ ಅಂತ ಹೇಳಿದ್ರೆ ಹೇಳಿ ಮಾಡಿಸ್ಲಿ, ಅವ್ರು ಮುಂದೆ ಇರಬೇಕು. ಇವರು ಅರ್ಧ ಹೇಳಿ ಬಂದರೆ ಅವನು ಅರ್ಧ ಮಾಡಿರ್ತಾನೆ, ಆವಾಗ ಅದಾಗೋದಿಲ್ಲ. ಇದು ಕರೆಕ್ಟಾಗಿ ಕೇಳ್ಕೊಂಡು ಹೋಗಿ ಕರೆಕ್ಟಾಗಿ ಮಾಡಬೇಕು, ಆವಾಗ ನಿಮ್ಗೆ ಬರ್ತದೆ. ಇದು ಮೆಕಾಡೆಮಿ ಅನ್ನೋದು, ಇದು ಬಟರ್ ಫ್ರೂಟ್ ಎಲ್ಲ ದೊಡ್ಡ ಮಾಡ್ತಾಯಿದ್ದೀವಿ. ಇನ್ನು ಈ ಕಡೆ ಹೊಸದಾಗಿ ಒಂದು ಪ್ಲಾಂಟೇಷನ್ ಮಾಡಿ, ಇದು ನಾವು ಹೊಸ ಡೆವಲಪ್ ಮಾಡಿ ಈ ಜಾಗನ ತೊಗೊಂಡು ಮಾಡ್ತಾಯಿದ್ದೀವಿ.